ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಜ್ಯೋತಿ ಮಲ್ಹೋತ್ರಾ ಬಳಿಕ ಈಗ ಪ್ರಿಯಾಂಕಾ ಅನ್ನುವಂತ ಯುವತಿಯ ವಿಚಾರಣೆ ನಡೀತಾ ಇದೆ. ಗುಪ್ತಚರ ಇಲಾಖೆಯಿಂದ ಪುರಿಯ ಪ್ರಿಯಾಂಕಾ ವಿಚಾರಣೆ ನಡೀತಾ ಇದೆ. ಯಾಕೆ ಅಂತ ಆದ್ರೆ ಜ್ಯೋತಿ ಮಲ್ಹೋತ್ರಾ ಜೊತೆಗೆ ಪ್ರಿಯಾಂಕಾ ಸಂಪರ್ಕದಲ್ಲಿದ್ಲು. ಈಕೆ ಕೂಡ ಓರ್ವ ಯೂಟ್ಯೂಬರ್. ಜ್ಯೋತಿ ಮಲ್ಹೋತ್ರಾ ಜೊತೆ ಸಂಪರ್ಕದಲ್ಲಿ ಇದ್ದಂತಹದ್ದು ಯಾಕೆ? ಕೇವಲ ಇದು ಪರಿಚಯ ಅಷ್ಟೇನಾ? ಅದನ್ನ ಮೀರಿದ ಸಂಪರ್ಕ ಏನಾದರೂ ಇತ್ತ? ಪುರಿಯ ಕಾಳಿಕಾದೇವಿ ಸಾಹಿಯ ಮನೆಯಲ್ಲಿ ಆಕೆಯ ವಿಚಾರಣೆ ನಡೀತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಪ್ರಿಯಾಂಕಾಳ ಪಾತ್ರ ಏನು ಎತ್ತ ಅನ್ನುವಂಥದ್ದು. ಇಲ್ಲಿ ಜ್ಯೋತಿ ಮಲ್ಹೋತ್ರಾ ಆಕೆ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟ ಹಾಗೆ ಮಾಡಿರುವಂತಹ ಹಲವು ವಿಡಿಯೋಗಳು ಬಹಳಷ್ಟು ಲಾಗರ್ಸ್ ಅದನ್ನೇ ಮಾಡಿರ್ತಾರೆ. ಆದರೆ ಈಕೆ ತಾನು ಮಾಡಿದಂಥ ಲಾಗ್ನಲ್ಲಿ ಪಾಕಿಸ್ತಾನದ ಪರ ಸಹಾನುಭೂತಿ ವ್ಯಕ್ತ ಆಗುವಂಥ ರೀತಿಯಾಗಿ ಮೇಲಿನ ಮೇಲೆ ಆಕೆ ಪ್ರಯತ್ನ ಪಟ್ಟಿದ್ದಾಳೆ ಅನ್ನುವಂಥದ್ದು ಆರೋಪ. ಈ ಮನೆ ಪಹಲ್ಗಾಮ್ ಅಟ್ಯಾಕ್ ಆಗೋದಕ್ಕಿಂತ ಮುನ್ನೂ ಕೂಡ ಆಕೆ ಪಾಕಿಸ್ತಾನಕ್ಕೆ ಹೋಗಿದ್ದಳು. ಯಾಕೆ ಅನ್ನೋದು 2023ರಿಂದ 25ರ ನಡುವೆ ಆಕೆ ಹಲವು ಬಾರಿ ಪಾಕಿಸ್ತಾನಕ್ಕೆ ಹೋಗಿ ಬಂದಿದ್ದಾಳೆ. ಅಂದರೆ ಪಾಕಿಸ್ತಾನದಲ್ಲಿ ಅಂಥದ್ದು ಏನಿತ್ತು? ಆಮೇಲೆ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಇದೀವಲ್ಲ, ಜ್ಯೋತಿ ಮಲ್ಹೋತ್ರಾ ಜೊತೆಗೆ ಮತ್ತೋರ್ವ ಯುವತಿ ಈಗ ಗುಮಾನಿ ವ್ಯಕ್ತ ಆಗಿರೋದು ಅಂತಾನೆ ನೀವು ನೋಡ್ತಾ ಇದ್ದೀರಲ್ಲ, ಪ್ರಿಯಾಂಕಾ. ಆಕೆಯನ್ನು ಕೂಡ ನೀವು ನೋಡಬಹುದಾಗಿದೆ. ಆಕೆ ಕೂಡ ಮೇಲಿನ ಮೇಲೆ ಪಾಕಿಸ್ತಾನಕ್ಕೆ ಹೋಗಿ ವಿಡಿಯೋ ಮಾಡಿದ್ಲು ಅನ್ನುವಂಥದ್ದು ನಾವು ನೋಡಬಹುದಾಗಿದೆ. ನೋಡಿ ಈ ಹುಡುಗಿ. ಸೊ ಈಕೆ ಕೇವಲ ಲಾಗರ್ ಮಾತ್ರ ಅಲ್ಲ, ಜ್ಯೋತಿಯ ಜೊತೆಗೆ ಸಂಪರ್ಕದಲ್ಲಿ ಇದ್ಲು ಅನ್ನೋ ಕಾರಣಕ್ಕಾಗಿಯೂ ಕೂಡ ಈಕೆಯ ವಿಚಾರಣೆಗೆ ಒಳಪಡಿಸಲಾಗಿದೆ. ಆಮೇಲೆ ವಿಷಯ ನೋಡಿ, 1 ವರ್ಷದ ಹಿಂದೆಯೇ ಜ್ಯೋತಿ ಮೇಲೆ ಡೌಟ್ ಇತ್ತಂತೆ. ಪಾಕ್ ಪ್ರಿಯೆ ಜ್ಯೋತಿ ಮೇಲೆ ಒಂದು ಕಣ್ಣಿಡಿ ಅಂತ ಒಬ್ಬ ವ್ಯಕ್ತಿ 2024ರಲ್ಲೇ NIA ತಂಡಕ್ಕೆ ಪತ್ರ ಬರೆದಿದ್ದಂತೆ. ಜ್ಯೋತಿ ಚಲನವಲನದ ಮೇಲೆ ಕಣ್ಣಿಡೋದಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದ ಕಪಿಲ್ ಜೈನ್ ಎಂಬತ್ತ NIAಗೆ ಪತ್ರ ಬರೆದಿದ್ದ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅಂದ್ರೆ ಆಗ್ಲೇ ಗುಮಾನಿ ವ್ಯಕ್ತ ಆಗುವಂತ ರೀತಿಯಾದಂತ ನಡವಳಿಕೆ ಈಕೆ ಹೊಂದಿದ್ಲಾ? ಯಾಕಂದ್ರೆ ಸುಮಾರು 1 ವರ್ಷದ ಹಿಂದೆನೆ NIAಗೆ ಪತ್ರ ಬರೆದಿದ್ದ ವ್ಯಕ್ತಿ ಆತ. ಏನೋ ಈ ರೀತಿಯಾದಂಥ ಘಟನೆ ಆದಾಗ ಇದಕ್ಕೂ ತಾಳೆ ಹಾಕಿ ಮತ್ತೊಂದು ಆ ರೀತಿಯಾದಂಥದ್ದಲ್ಲ. ಈಕೆಯ ನಡವಳಿಕೆಯನ್ನು ಮೇಲಿನ ಮೇಲೆ ಆತ ಗಮನಿಸ್ತಾ ಇರ್ತಾನೆ. ಈಕೆ ಆಗಾಗ ಪಾಕಿಸ್ತಾನಕ್ಕೆ ಹೋಗಿ ಬರೋದು, ಪಾಕಿಸ್ತಾನ ಪರವಾದಂಥ ವಿಡಿಯೋಗಳನ್ನು ಹಾಕೋದು, ಈ ತರಹದ್ದೆಲ್ಲ ಮೇಲಿನ ಮೇಲೆ ಮಾಡ್ತಾ ಇದ್ದಂಥ ಕಾರಣಕ್ಕಾಗಿಯೇ ಬಹುಶಃ ಆತನಿಗೆ ಗುಮಾನಿ ಬಂದು ಪತ್ರ ಬರೆದಿದ್ದ ಅಂತ ಕಾಣಿಸುತ್ತೆ. ಜ್ಯೋತಿ ಮೊದಲು ಪಾಕ್ ರಾಯಭಾರ ಕಚೇರಿಗೆ ಭೇಟಿ ಕೊಡ್ತಿರ್ತಾಳೆ. ದೆಹಲಿಯ ಪಾಕ್ ರಾಯಭಾರ ಕಚೇರಿಗೆ ಹೋಗಿರ್ತಾಳೆ. ಅಂದ್ರೆ ಪಾಕ್ ಜೊತೆಗೆ ಈಕೆಯ ನಂಟು ಇಷ್ಟೊಂದು ಬಲವಾಗಿ ಬೆಳೆಯೋದಕ್ಕೆ ಹೇಗೆ ಕಾರಣ ಆಯಿತು ಅಂತ. ದೆಹಲಿಯಲ್ಲಿ ಇದೆಯಲ್ಲ ಪಾಕ್ ರಾಯಭಾರಿ ಕಚೇರಿ, ಅಲ್ಲಿಗೆ ಆಕೆ ಭೇಟಿ ಕೊಟ್ಟಿರ್ತಾಳೆ. ಬಳಿಕ ಪಾಕ್ಗೆ 10 ದಿನ ಆಕೆ ಪ್ರವಾಸದ ಮೇಲೆ ಹೋಗಿರ್ತಾಳೆ. ಇದೀಗ ಜಮ್ಮು ಕಾಶ್ಮೀರಕ್ಕೂ ಕೂಡ ಆಕೆ ಪ್ರವಾಸವನ್ನ ಮಾಡ್ತಾ ಇದ್ದಾಳೆ. ಸೊ ಇದರ ಹಿಂದೆ ಪಾಕ್ ನಂಟು ಇರಬಹುದು ಅನ್ನುವಂಥ ಪೋಸ್ಟ್ ಅನ್ನ ಆ ವ್ಯಕ್ತಿ ಮಾಡಿರ್ತಾನೆ. NIAಗೆ 2024ರಲ್ಲೇ ಕಪಿಲ್ ಜೈನ್ ಎಂಬಾತ ಪತ್ರವನ್ನ ಬರೆದಿರ್ತಾನೆ. ಆ ಪತ್ರದಲ್ಲಿ ಆಕೆ ಪಾಕ್ ರಾಯಭಾರ ಕಚೇರಿಗೆ ಹೋಗಿರೋದು, ಅದಾದ ನಂತರದಲ್ಲಿ ಪಾಕಿಸ್ತಾನಕ್ಕೆ ಹೋಗಿರೋದು, ಅದಾದ ನಂತರದಲ್ಲಿ ಜಮ್ಮು ಕಾಶ್ಮೀರಕ್ಕೆ ಹೋಗಿರೋದು, ಇದೆಲ್ಲ ಆಕೆಯ ಮೇಲೆ ಅನುಮಾನ ಹುಟ್ಟಿಸ್ತಾ ಇದೆ. ಹಾಗಾಗಿ ಈಕೆ ವಿಚಾರವಾಗಿ ಸ್ವಲ್ಪ ಕಣ್ಣಿಡಿ ಅಂತ NIAಗೆ ಪತ್ರವನ್ನ ಬರೆದಿದ್ದ ಕಪಿಲ್ ಜೈನ್ ಅನ್ನುವಂಥ ಸಂಗತಿ ತಿಳಿದು ಬರ್ತಾ ಇದೆ. ಸೊ ಅದು ಕಾಕತಾಳೀಯನೋ ಏನೋ, ಇದೀಗ ಆಕೆಯ ಹಲವು ವಿಡಿಯೋಗಳು, ಆಮೇಲೆ ಆಕೆ ಭಾರತದಲ್ಲಿ ಅಂದರೆ ಜಮ್ಮು ಕಾಶ್ಮೀರದಲ್ಲಿ ಮಾಡಿರುವಂಥ ಕೆಲವು ವಿಡಿಯೋಗಳು, ಅದು ಪಾಕಿಸ್ತಾನಕ್ಕೆ ಒಂದು ರೀತಿ ನೋಡಿ ಇಲ್ಲಿ ಇರುವಂಥ ಸಂಗತಿಗಳು ಏನು ಅಂತ ಹೇಳಿ ಬಹಳ ಸೂಕ್ಷ್ಮವಾದಂಥ ಕೆಲ ಸಂಗತಿಗಳನ್ನು ಕೂಡ ಅವ್ರಿಗೆ ತಿಳ್ಕೊಳ್ಳೋಕೆ ಸಾಧ್ಯ ಆಗುವಂಥ ರೀತಿಯಾಗಿತ್ತು ಅನ್ನುವಂಥದ್ದು ಗುಮಾನಿ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH